ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಒಂದು ಡೌಟ್ ಇದೆ. ಏನಪ್ಪಾ ಡೌಟ್ ಅಂದ್ರೆ ಅವಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಡ್ಬೇಕಾದ್ರೆ ಅದರದೇ ಆದಂತ ಕೆಲವೊಂದಷ್ಟು ಪಾಲಿಸಿ ಇದೆ. ಏನಪ್ಪಾ ಪಾಲಿಸಿ ಅನ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆ 4,000 ಪಬ್ಲಿಕ್ ಅಂದ್ರೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಮತ್ತೆ ಅದ್ರ ಜೊತೆಗೆ ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇದೊಂದು ಪಾಲಿಸಿ ಇದೆ. ಆದ್ರೆ ಬಟ್ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಡೌಟ್ ಆಗಿದೆ ಮೈಂಡಲ್ಲಿ. ಏನಪ್ಪ ಡೌಟ್ ಅಂದ್ರೆ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಬೇಕಾದ್ರೆ ಒಂದು 4,000 ವಾಚ್ ಅವರ್ಸ್ ಮೇಲೆ ನಾವು ಫೋಕಸ್ ಮಾಡ್ಬೇಕು. ಅಂದ್ರೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕಾ, ಮತ್ತೆ ಅದ್ರ ಜೊತೆ ಇಲ್ಲಾಂದ್ರೆ ನಾವು 10 ಮಿಲಿಯನ್ ವ್ಯೂಸ್ ಮೇಲೆ ಫೋಕಸ್ ಮಾಡ್ಬೇಕಾ, ಈ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಬೇಕಾ, ಇಲ್ಲಾಂದ್ರೆ ಈ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾ, ಇವೆರಡರಲ್ಲಿ ಯಾವುದು ಕಂಪ್ಲೀಟ್ ಮಾಡ್ಬೇಕು, ಇಲ್ಲಾಂದ್ರೆ ಇವೆರಡು ಕಂಪ್ಲೀಟ್ ಮಾಡ್ಬೇಕಾ, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾ, ಇಲ್ಲಾಂದ್ರೆ ನಾವು 10 ಮಿಲಿಯನ್ ವ್ಯೂಸ್ ಶಾರ್ಟ್ಸ್ ವಿಡಿಯೋ ಅಂದ್ರೆ 10 ಮಿಲಿಯನ್ ವ್ಯೂಸ್ ಕೂಡ ಕಂಪ್ಲೀಟ್ ಮಾಡ್ಬೇಕಂತ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಡೌಟ್ ಇದೆ. ಎಲ್ಲರೂ ಕೂಡ ಒಂದು ಪ್ರಾಬ್ಲಮ್ ಅಂದ್ರೆ ತುಂಬಾ ಡೌಟ್ ಇದೆ ಇದ್ರ ಬಗ್ಗೆ. ಮತ್ತೆ ಅದ್ರ ಜೊತೆಗೆ ಈ 4,000 ವಾಚ್ ಅವರ್ಸ್, ಈ ವಾಚ್ ಅವರ್ಸ್ ಕೂಡ ಯಾವ ರೀತಿ ಕೌಂಟ್ ಆಗುತ್ತೆ, ಅಂದ್ರೆ ವಾಚ್ ಅವರ್ಸ್ ಯಾವ ರೀತಿ ಕೌಂಟ್ ಮಾಡ್ತಾರೆ, ಅದೇ ರೀತಿ ಕೂಡ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗೆ ಯಾವ ರೀತಿ ಕೌಂಟ್ ಮಾಡ್ತಾರೆ ಏನು ಅಂತ ತುಂಬಾ ಜನ ಎಲ್ಲರೂ ಕೂಡ ಒಂದು ಡೌಟ್ ಇದೆ. ಆ ಡೌಟ್ ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ನನಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಸ್ವಲ್ಪ ಈ ಒಂದು ತಾಳ್ಮೆಯಿಂದ ನೋಡಿದ್ರೆ ಸಾಕು, ನಿಮಗೆ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಅಂದ್ರೆ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಏನ್ ಮಾಡ್ಬೇಕು, ನಾವು 4,000 ವಾಚ್ ಅವರ್ಸ್ ಮೇಲೆ ಫೋಕಸ್ ಮಾಡ್ಬೇಕಾ, ಇಲ್ಲ ಈ 10 ಮಿಲಿಯನ್ ವ್ಯೂಸ್ ಮೇಲೆ ಫೋಕಸ್ ಮಾಡ್ಬೇಕು, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ವಿಡಿಯೋ ಮಿಸ್ ಮಾಡಿದೆ ಇಂಪಾರ್ಟೆಂಟ್ ನೋಡಲೇಬೇಕು ಅಂತ ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸೋಲ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ನದ ಕ್ಲಿಕ್ ಮಾಡಿದ್ರೆ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ಎಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ನ್ಯೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾರೆ ಪ್ರತಿಯೊಬ್ಬರು ಕೂಡ ಇದೊಂದು ಡೌಟ್. ಯಾಕಂದ್ರೆ ಅವರು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಾರೆ ಈ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾ, ಇಲ್ಲ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಬೇಕಾ, ನಾವು ಅಂದ್ರೆ ಎದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು, ಈ 4,000 ವಾಚ್ ಅವರ್ಸ್ ಮೇಲೆ ಫೋಕಸ್ ಮಾಡ್ಬೇಕಾ, ಇಲ್ಲ ಈ 10 ಮಿಲಿಯನ್ ವ್ಯೂಸ್ ಮೇಲೆ ಫೋಕಸ್ ಮಾಡ್ಬೇಕಾ, ಇವೆರಡು ಇಲ್ಲಾಂದ್ರೆ ಇವೆರಡು ಕಂಪ್ಲೀಟ್ ಆಗ್ಬೇಕಾ ನಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗ್ಬೇಕಂದ್ರೆ ತುಂಬಾ ಜನ ಡೌಟ್ ಇದೆ. ನಾನು ನಿಮಗೆ ಮೊದಲೇ ಎಲ್ಲರಿಗೂ ಹೇಳ್ಬಿಡ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬಿಡ್ತೀನಿ, ನಿಮಗೆ ನೀವು 4,000 ವಾಚ್ ಅವರ್ಸ್ ಮೇಲೆ ಫೋಕಸ್ ಮಾಡ್ಬೇಕಾ, ಇಲ್ಲ ಈ ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ಬೇಕಾ, ಈ 10 ಮಿಲಿಯನ್ ವ್ಯೂಸ್ ಮೇಲೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ನಿಮಗೆ ಮೊದಲೇ ಹೇಳ್ಬಿಟ್ಟು ಈ 4,000 ವಾಚ್ ಅವರ್ಸ್ ಅನ್ನೋದು ಯಾವ ರೀತಿ ಕೌಂಟ್ ಆಗುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ 4,000 ವಾಚ್ ಅವರ್ಸ್ ಯಾವ ರೀತಿ ಕೌಂಟ್ ಆಗುತ್ತೆ, ಯಾವ ರೀತಿ ಕೌಂಟ್ ಮಾಡ್ತಾರೆ ಯೂಟ್ಯೂಬ್ ನಾನು ನಿಮ್ಗೆ ಹೇಳ್ತೀನಿ. ತುಂಬಾ ಸಿಂಪಲ್. ಈಗ ನಾವು ಆಕ್ಚುಲಿ ಉಂಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಾದ್ರೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಈ 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಯಾವ ರೀತಿ ಕಂಪ್ಲೀಟ್ ಮಾಡ್ತಾರೆ ಯೂಟ್ಯೂಬ್ ಕೌಂಟ್ ಮಾಡ್ತಾರೆ, ತುಂಬಾ ಸಿಂಪಲ್. ಈಗ ಎಕ್ಸಾಂಪಲ್ ಈಗ ಬಂದ್ಬಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು 10 ನಿಮಿಷದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಆ 10 ನಿಮಿಷದ ಒಂದು ವಿಡಿಯೋ ಒಂದು 10 ಜನ ನೋಡಿದ್ರು ಅಂದ್ರೆ 10 ಜನ ನೋಡಿದ್ರು ಅಂದ್ರೆ 10 ಜನ ನೋಡಿದ್ರೆ ಎಷ್ಟಾಯ್ತು, 10 ನಿಮಿಷದ ವಿಡಿಯೋ 10 ಜನ ನೋಡಿದ್ರೆ ಯಾವ ರೀತಿ ಎಷ್ಟಾಯ್ತು ಅಂದ್ರೆ ಹೇಳ್ಬೇಕ್ರೆ ಅದು 1 ಅವರ್ಸ್ ಆಯ್ತು. ಅಂದ್ರೆ 1 ಅವರ್ಸ್ ಮೇಲ್ಗಡೆ 40 ಮಿನಿಟ್ಸ್ ಆಯ್ತು. ಅಂದ್ರೆ ಮಿನಿಟ್ಸ್ ಅಂದ್ರೆ ಯಾವ ರೀತಿ 1 ಅವರ್ಸ್ಗೆ ಅಂದ್ರೆ ಈಗ ಟೈಮ್ ಒಂದು ಗಂಟೆ ಟೈಮ್ 1 ಅವರ್ಸ್ ಗಂಟೆ ಅಂದ್ರೆ ಅಂದ್ರೆ ಈಗ 1 ಅವರ್ಸ್ ಟೈಮ್ ಆಗ್ಬೇಕಾದ್ರೆ ಎಷ್ಟು 60 ಮಿನಿಟ್ಸ್ ಇರುತ್ತೆ. ಅದೇ ರೀತಿ ಕೂಡ ಈ ನಮ್ಮೊಂದು ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕಾದ್ರೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕಾದ್ರೆ 1 ಅವರ್ಸ್ಗೆ 60 ಮಿನಿಟ್ಸ್ ಇರುತ್ತೆ. 60 ಮಿನಿಟ್ಸ್ ಇರುತ್ತೆ. ಅದ್ರ ಜೊತೆಗೆ ಅಂದ್ರೆ 60 ಮಿನಿಟ್ಸ್ ಆದಾಗ 1 ಅವರ್ಸ್ ಆಯ್ತು. ಅದೇ ರೀತಿ ಕೂಡ ನಾವು ಅಂದ್ರೆ ನನ್ನೊಂದು ವಿಡಿಯೋ 10 ಜನ ಎಲ್ಲ ನೋಡಿದ್ರು ಕೂಡ ಎಷ್ಟಾಯ್ತು 1 ಅವರ್ಸ್ ಮೇಲ್ಗಡೆ ಆಯ್ತು. ಅಂದ್ರೆ 1 ಅವರ್ಸ್ ಅಂದ್ರೆ 1 ತಾಸಿನ ಮೇಲ್ಗಡೆ 40 ಮಿನಿಟ್ಸ್ ಆಯ್ತು. ಈ ರೀತಿ ಯೂಟ್ಯೂಬ್ ಕೌಂಟ್ ಮಾಡ್ತಾರೆ ವಾಚ್ ಟೈಮ್. ಯಾವ ರೀತಿ ಕೌಂಟ್ ಮಾಡ್ತಾರೆ, ಈ ರೀತಿ ಕೌಂಟ್ ಮಾಡ್ತಾರೆ. ಎಷ್ಟು 10 ಜನ ನೋಡಿದ್ರೆ 10 ನಿಮಿಷ ಅಂದ್ರೆ 10 ನಿಮಿಷದ ವಿಡಿಯೋ 10 ಜನ ನೋಡಿದ್ರೆ ಎಷ್ಟಾಯ್ತು ಅಂದ್ರೆ ಎಷ್ಟಾಯ್ತು ಟೋಟಲ್ ಆಗಿ ಎಷ್ಟು ತುಂಬಾ ಸಿಂಪಲ್ 100 ಮಿನಿಟ್ಸ್ ಆಯ್ತು. ಅಂದ್ರೆ 10 ಜನ ನೋಡಿದ್ರೆ 100 ಮಿನಿಟ್ಸ್ ಅಂದ್ರೆ 100 ಮಿನಿಟ್ಸ್ ಆಯ್ತು. ಅಂದ್ರೆ 1 ಅವರ್ಸ್ ಮೇಲ್ಗಡೆ ಆಯ್ತು. ಈ ರೀತಿ ನೋಡಿ, ಈ ರೀತಿ ಕೌಂಟ್ ಮಾಡ್ತಾರೆ ಯೂಟ್ಯೂಬ್ ದವರು. ಈ ರೀತಿ ಕೌಂಟ್ ಮಾಡ್ತಾರೆ ವಾಚ್ ಟೈಮ್. ಯಾವ ರೀತಿ ಈ ರೀತಿ ಕೌಂಟ್ ಮಾಡ್ತಾರೆ ನೀವು ಯೂಟ್ಯೂಬ್ ದಲ್ಲಿ ಅನ್ಬೋದು, ಬ್ರದರ್ ಆಗಿದ್ರೆ ನಾನು ಯೂಟ್ಯೂಬ್ ನಲ್ಲಿ ಡೈಲಿ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ಸ್ ಅಲ್ಲಿ ಫೀಲ್ಡ್ ಅಲ್ಲಿ ನೋಡಿದ್ರೆ ಅಲ್ಲಿ ವಾಚ್ ಟೈಮ್ ತೋರಿಸ್ತದೆ, ಮಿಲಿಯನ್ ವ್ಯೂಸ್ ಬರ್ತದೆ. ಅದ್ರ ಬಟ್ ವಾಚ್ ಟೈಮ್ ಅನ್ನೋದು ಇದರಲ್ಲಿ ಕೌಂಟ್ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಬಹುದು. ನಾನು ನಿಮ್ಗೆ ಹೇಳ್ಬೇಕಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಯೂಟ್ಯೂಬ್ ವಾಚ್ ಟೈಮ್ ಅನ್ನೋದು ಯಾವ ರೀತಿ ಅಂದ್ರೆ ಹೇಳ್ಬೇಕಾರೆ ಯೂಟ್ಯೂಬ್ ವಾಚ್ ಟೈಮ್ ಅದು ಓನ್ಲಿ ವಾಚ್ ಟೈಮ್ ಯಾವ ರೀತಿ ಕೌಂಟ್ ಆಗುತ್ತೆ ಅಂದ್ರೆ ಹೇಳ್ಬೇಕಾರೆ ತುಂಬಾ ಸಿಂಪಲ್. ಯೂಟ್ಯೂಬ್ ವಾಚ್ ಟೈಮ್ ಅನ್ನೋದು ಕೇವಲ ಲಾಂಗ್ ವಿಡಿಯೋ ಏನ್ ಮಾಡ್ತಾರೆ ಅದೇ ಒಂದು ವಿಡಿಯೋದು ಮಾತ್ರ ಕೌಂಟ್ ಮಾಡ್ತಾರೆ, ಯಾಡ್ ಮಾಡ್ತಾರೆ. ಆದ್ರೆ ಬಟ್ ನಿಮ್ಗೆ ಶಾರ್ಟ್ಸ್ ವಿಡಿಯೋದು ಯಾವುದೇ ರೀತಿ ವಾಚ್ ಟೈಮ್ ಯೂಟ್ಯೂಬ್ ವಾಚ್ ಟೈಮ್ ದಲ್ಲಿ ಕೌಂಟ್ ಮಾಡಲ್ಲ. 1 ಮಿನಿಟ್ಸ್ 2 ಮಿನಿಟ್ಸ್ 3 ಮಿನಿಟ್ಸ್ ಈ ರೀತಿ ನೀವೇನು ವಾಚ್ ಟೈಮ್ ಮಾಡ್ತಾರಲ್ಲ ಅಂದ್ರೆ 2 ಮಿನಿಟ್ಸ್ 3 ಮಿನಿಟ್ಸ್ ಈ ಲಾಂಗ್ ವಿಡಿಯೋ ಮಾಡ್ತಾರಲ್ಲ, ಆ ಒಂದು ಲಾಂಗ್ ವಿಡಿಯೋದು ಏನು ವಾಚ್ ಟೈಮ್ ಇದೆ ಅದು ಮಾತ್ರ ಕೌಂಟ್ ಮಾಡ್ತಾರೆ. ಅಂದ್ರೆ ಅದನ್ನ ಕ್ಯಾಲ್ಕುಲೇಟರ್ ಮಾಡ್ತಾರೆ. ಅದನ್ನ ಬಿಟ್ಟು ಬೇರೆ ಶಾರ್ಟ್ಸ್ ವಿಡಿಯೋ ಯಾವುದೇ ರೀತಿ ಕೂಡ ವಾಚ್ ಟೈಮ್ ಅನ್ನೋದು ಕೌಂಟ್ ಆಗಲ್ಲ.
ಇದು ಮೇನ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಈ ರೀತಿ ಮಾಡಿ ಅವ್ರು ಕೌಂಟ್ ಮಾಡ್ತಾರೆ. ಯಾವ ರೀತಿ ಕೌಂಟ್ ಅಂದ್ರೆ ಹೇಳ್ಬೇಕ್ರೆ, ಒಂದು ವರ್ಷ ನಿಮಗೆ ಟೈಮ್ ಕೊಟ್ಟಿದ್ದಾರೆ, ಒಂದು ವರ್ಷದಲ್ಲಿ ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲೇಬೇಕು. ಆದ್ರೆ ಬಟ್ ನಾನು ನಿಮ್ಗೆ ಹೇಳ್ತೇನೆ, ನೀವು ಕೇಳ್ಬೋದು, ಈ ಬ್ರದರ್ ನಾವು ಶಾರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಾ, ಇಲ್ಲಾಂದ್ರೆ ನಾವು ಅಂದ್ರೆ 4000 ವಾಚ್ ಅವರ್ಸ್ ಮೇಲೆ ಫೋಕಸ್ ಮಾಡ್ಬೇಕಂತ ನೀವು ಕೇಳ್ಬೋದು. ನನ್ನ ಅನಿಸಿಕೆ ಅಂದ್ರೆ ನಾನು ನಿಮ್ಗೆ ಹೇಳ್ಬೇಕಾರೆ 4000 ವಾಚ್ ಅವರ್ಸ್ ಮೇಲೆ ನೀವು ಫೋಕಸ್ ಮಾಡಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾವ ರೀತಿ ಹೇಳ್ಬೇಕಾ, ಈ 4000 ವಾಚ್ ಅವರ್ಸ್ ಅನ್ನೋದು ಒಂದು ವರ್ಷ ನಿಮಗೆ ಟೈಮ್ ಇರುತ್ತೆ. ಒಂದು ವರ್ಷ ಯಾವ ರೀತಿ ಅಂದ್ರೆ ಹೇಳ್ಬೇಕಾ, ಇವತ್ತು ಡೇಟ್ ಎಷ್ಟು, ಇವತ್ತು ಜೂನ್ 16, ನಾನು ಜೂನ್ 16ಕ್ಕೆ ಈ ಒಂದು ಶೂಟ್ ಮಾಡ್ತಾ ಇದ್ದೀನಿ. ಈ ಜೂನ್ 16ರಿಂದ ಮುಂದಿನ ವರ್ಷ, ಈಗ 2024 ಸ್ಟಾರ್ಟ್ ಇದೆ, ಮುಂದಿನ ವರ್ಷ 2025 ಇದೇ ಜೂನ್ 16 ಇದೇ ಡೇಟಿಗೆ, ಜೂನ್ 16ಗೆ ಒಂದು ವರ್ಷ ಆಯ್ತು. ಈ ಒಂದು ವರ್ಷ ಇರುತ್ತೆ. ಈ ಒಂದು ವಿಡಿಯೋ ಏನು ವಾಚ್ ಟೈಮ್ ಇದೆಯಲ್ಲ, ಇದು ವಾಚ್ ಟೈಮ್, ಈ ಒಂದು ವಿಡಿಯೋ ಎಷ್ಟು ಮ್ಯಾಕ್ಸಿಮಮ್ ಅಂದ್ಬಿಟ್ಟು ಒಂದು 5 ಅವರ್ಸ್ ಬಂತು. 5 ತಾಸು ವಿಡಿಯೋ ನೋಡಿದ್ರಿ ನೀವು ಎಲ್ಲ ಕೂಡ 5 ಅವರ್ಸ್ ಬಂತು. ಈ 5 ಅವರ್ಸ್ ವಾಚ್ ಟೈಮ್ ಇದೆಯಲ್ಲ, ಇದು ಒಂದು ವರ್ಷದವರೆಗೆ, ಅಂದ್ರೆ ಇದು ಒಂದು ವರ್ಷದವರೆಗೆ ಇದೇನಿರುತ್ತೆ, ಆಕ್ಟಿವ್ ಆಗಿರುತ್ತೆ, ಅಂದ್ರೆ ವ್ಯಾಲಿಡಿಟಿ ಇರುತ್ತೆ. ಇನ್ ವ್ಯಾಲಿಡಿಟಿ ಇಲ್ಲ, ಅಲ್ಲಿವರೆಗೆ ನೀವು ವಾಚ್ ಟೈಮ್ ಅನ್ನೋದು ಕೌಂಟ್ ಆಗ್ತಾ ಇರುತ್ತೆ. ಇದು ಒಂದು ವರ್ಷ ನಿಮಗೆ ಟೈಮ್ ಅನ್ನೋದು ಸಿಗುತ್ತೆ. ಇದು ಯಾವ ರೀತಿ ಅಂದ್ರೆ, ಈಗ ನಾನು ಈ ವಿಡಿಯೋ ಮಾಡಿದ್ರೆ, ಈ ವಿಡಿಯೋ ಒಂದು ವರ್ಷ ಅಂದ್ರೆ ಒಂದು ವರ್ಷದೊಳಗೆ ಎಷ್ಟೇ ವಾಚ್ ಟೈಮ್ ಬಂದರೂ ಕೂಡ ಎಲ್ಲ ಕೌಂಟ್ ಆಗುತ್ತೆ. ನೀವು ತುಂಬಾ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ತುಂಬಾ ಅಂದ್ರೆ ಒಂದು ವರ್ಷದೊಳಗೆ ನಿಮಗೆ ಟೈಮ್ ಇರುತ್ತೆ, ಕಾಲ ಅವಕಾಶ ಇರುತ್ತೆ. ಒಂದು ವರ್ಷದವರೆಗೆ ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಈ ರೀತಿ ಮಾಡಿ ನಿಮ್ಮ ಚಾನಲ್ ಮೋಟಿವೇಶನ್ ಆಗುತ್ತೆ. ಯಾವ ರೀತಿ ಅಂದ್ರೆ ಹೇಳ್ಬೇಕ್ರೆ, ಈಗ ನಿಮಗೆ 1 ಅವರ್ಸ್ ಕಂಪ್ಲೀಟ್ ಆಗಿದೆ. 1 ಅವರ್ಸ್ ಕಂಪ್ಲೀಟ್ ಆದ್ರೆ ಇನ್ನೂ ಎಷ್ಟು ಹೋಯ್ತು, ಎಷ್ಟು 3099 ಹೋಯ್ತು, ಅಂದ್ರೆ 3099 ಹೋಯ್ತು. ಈ ರೀತಿ ನಿಮಗೆ ಕೌಂಟ್ ಆಗ್ತಾ ಹೋಗುತ್ತೆ. ಇದು ಒಂದು ವರ್ಷದೊಳಗೆ ನಿಮಗೆ ಕೌಂಟ್ ಆಗುತ್ತೆ. ನಾನು ಇದೇ ಜೂನ್ 14 ವಿಡಿಯೋ ಬಂದ್ರೆ, ಮುಂದಿನ ವರ್ಷ ಇದೇ ಜೂನ್ 14ಕ್ಕೆ ಇದ್ರದ್ದೇನು ವಾಚ್ ಟೈಮ್ ಇದೆ, ಇದ್ರದ್ದು ವಾಚ್ ಟೈಮು ವ್ಯಾಲಿಡಿಟಿ ಮುಗೀತು, ಅಲ್ಲಿವರೆಗೆ ಮುಗಿಯಲ್ಲ. ಈ ರೀತಿ ಕೌಂಟ್ ಆಗುತ್ತೆ ಯೂಟ್ಯೂಬ್ ಅನ್ನೋದು. ನೀವು ಅರ್ಥ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್. ಅದಕ್ಕೋಸ್ಕರ ಹೇಳ್ತೀನಿ, ಯೂಟ್ಯೂಬ್ ಮಾನಿಟೇಷನ್ ಮೇಲೆ ನೀವು ಏನಾದ್ರು ಮಾನಿಟೇಷನ್ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬರು 4000 ವಾಚ್ ಅವರ್ಸ್ ಮೇಲೆ ನೀವು ಫೋಕಸ್ ಮಾಡಿ. ಯಾಕಪ್ಪ, ಈಗ ಯೂಟ್ಯೂಬ್ ಒಂದು ಹೊಸ ನೀವು ಅಪ್ಡೇಟ್ ಕೂಡ ಆಗಿದೆ, ಮಾನಿಟೇಷನ್ ನೀವೆಲ್ಲರಿಗೂ ಗೊತ್ತಾಗಿರ್ಬೇಕು. ಏನಪ್ಪ ಅಂದ್ರೆ, ಯೂಟ್ಯೂಬ್ ವಾಚ್ ಟೈಮ್ ಅನ್ನೋದು ಈಗ ಈ ಒಂದು ವಿಡಿಯೋ ವಾಚ್ ಟೈಮ್ ಬಂದಿದ್ದು ಇವಾಗೆ ಅಪ್ಡೇಟ್ ಆಗಲ್ಲ. ಅದು ಯಾವಾಗ ಅಪ್ಡೇಟ್ ಐತೆ, 1 ವೀಕ್ ಅಂದ್ರೆ ಒಂದು ವಾರ ಟೈಮ್ ತಗೋತಾರೆ, ಕಾಲ ಅವಕಾಶ ತಗೋತಾರೆ ಯೂಟ್ಯೂಬ್ದವರು. ಅವಾಗ ಚೆಕ್ ಮಾಡ್ತಾರೆ ನಿಮ್ಮದು ಇದೇನು ವಾಚ್ ಟೈಮ್ ರಿಯಲ್ ವಾಚ್ ಟೈಮ್, ಏನ್ ಫೇಕ್ ವಾಚ್ ಟೈಮ್, ಎಲ್ಲಿ ತಡಪಟ್ಟಿನಿಂದ ಯೂಸ್ ಮಾಡಿದಾರೆ ಎಲ್ಲ ಚೆಕ್ ಮಾಡಿ ಅವಾಗ ಅಪ್ಡೇಟ್ ಮಾಡಬೇಕಾ ಅಪ್ಡೇಟ್ ಮಾಡಬಾರ್ದು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಅಲ್ಲಿವರೆಗೆ ಡಿಸೈಡ್ ಆಗಲ್ಲ. ಈಗ ಒಂದು ವಾರ ಕಾಲ ಅವಕಾಶ ಇರುತ್ತೆ ಅವ್ರಿಗೆ. ಅಂದ್ರೆ ಈ ಒಂದು ವಿಡಿಯೋ ಈಗ ಬಂದಿದ್ದು ವಾಚ್ ಟೈಮ್ ನೆಕ್ಸ್ಟ್ ಕಂಪ್ಲೀಟ್ ಆಗುತ್ತೆ, ಅಂದ್ರೆ 1 ವಾರ ಆದ ನಂತರ ಬರುತ್ತೆ, 6 ದಿನಕ್ಕೆ ವಾಚ್ ಟೈಮ್ ಅನ್ನೋದು ಬರುತ್ತೆ. ಅದೇ ರೀತಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ, ಇದೇ ರೀತಿ ನೋಡೋದು ತುಂಬಾ ಸಿಂಪಲ್. ಆದ್ರೆ ಬಟ್ ನಾನು ನಿಮ್ಗೆ ಹೇಳ್ತೇನೆ, ಯಾರೆಲ್ಲ ಲಾಂಗ್ ವಿಡಿಯೋ ಮಾಡೋರು ಪ್ರತಿಯೊಬ್ಬರು ಹೇಳ್ತೇನೆ ಎಲ್ಲರಿಗೆ, ನೀವು ಏನಾದ್ರು ಲಾಂಗ್ ವಿಡಿಯೋ ಮಾಡಿದ್ರೆ, ಆ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬಂದಿದೆ ಅಂತೇಳಿ ಆ ಒಂದು ವಿಡಿಯೋ ಏನಾದ್ರು ಅನ್ಲಿಸ್ಟೆಡ್ ಪ್ರೈವೇಟ್ ಹಾಕಿದ್ರೆ, ಆ ವಿಡಿಯೋದ ಯಾವುದೇ ರೀತಿ ವಾಚ್ ಟೈಮ್ ಅನ್ನೋದು ಕೌಂಟ್ ಆಗಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅನ್ಲಿಸ್ಟೆಡ್ ಪ್ರೈವೇಟ್ ಆದ್ರೂ ಏನಾದ್ರು ಹಾಕಿದ್ರೆ ಆ ಒಂದು ವಿಡಿಯೋ ಯಾವುದೇ ರೀತಿ ವಾಚ್ ಟೈಮ್ ಕೌಂಟ್ ಮಾಡಲ್ಲ ಯೂಟ್ಯೂಬ್ದವ್ರು. ನೀವು ಅರ್ಥ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಕೌಂಟೇ ಮಾಡಲ್ಲ ಅವರು. ಅದ್ರ ಜೊತೆಗೆ ನೀವು ಬೇಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್, ಲೈವ್ ಅನ್ನೋದು ಮಾಡಿ. ಲೈವ್ ಅನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್. ಈಗ ನಾನು ಕೂಡ ಸಂಡೇ ಲೈವ್ ಅಂತ ಬರ್ತೀನಿ, ಸಂಡೇ ಲೈವ್ ನಿಂದ ಇದರಿಂದ ಏನೈತೆ ನಿಮಗೆ ಲೈವ್ ಅನ್ನೋದು ಕೌಂಟ್ ಆಗುತ್ತೆ. ಯಾವ ರೀತಿ ಅಂದ್ರೆ, ಈಗ ಲೈವ್ ಅಲ್ಲಿ ಎಷ್ಟು ಜನ ನಿಮ್ಮ ಲೈವ್ ನೋಡ್ತಾ ಇರ್ತಾರೆ, ಅದು ವಾಚ್ ಟೈಮ್ ಕೌಂಟ್ ಆಗುತ್ತೆ. ಮತ್ತೆ ಆ ಲೈವ್ ಮುಗಿದ ತಕ್ಷಣ ವಿಡಿಯೋ ಇರುತ್ತೆ, ಆ ವಿಡಿಯೋ ಮತ್ತೆ ಯಾರು ನೋಡಿದ್ರು ಕೂಡ ಅದು ಕೂಡ ವಾಚ್ ಟೈಮ್ ಕೌಂಟ್ ಆಗುತ್ತೆ. ಇದು ತುಂಬಾ ನಿಮ್ಗೆ ಬೆನಿಫಿಟ್ಸ್ ಇದೆ. ನಾನು ಹೇಳೋದೇನಂದ್ರೆ, ನೀವು 4000 ವಾಚ್ ಅವರ್ಸ್ ಮೇಲೆ ನಂಬಿಕೆ ಇಡಿ. ಈ 10 ಮಿಲಿಯನ್ ವ್ಯೂಸ್ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ನಾನು ಹೇಳ್ಬೇಕಾರೆ ಇದ್ರ ಮೇಲೆ ಫೋಕಸ್ ಮಾಡಿ. ಜಾಸ್ತಿ ಅನ್ನೋದು 4000 ವಾಚ್ ಅವರ್ಸ್ ಮೇಲೆ. ಈ ಸಬ್ಸ್ಕ್ರೈಬರ್ಸ್ ಅನ್ನೋದು ತಲೆ ಕೆಡ್ಸಕ್ಕೋಗ್ಬಿಡಿ. ನೀವು ಶಾರ್ಟ್ಸ್ ಮಾಡಿ ಏನೋ ಲಾಂಗು ಮಾಡಿ, ಈ 1000 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಲೇಬೇಕು. ಈ ಸಬ್ಸ್ಕ್ರೈಬರ್ಸ್ ನೀವು ತಲೆನೇ ಕೆಡ್ಸೋಂಗಿಲ್ಲ. ಮಿನಿಮಮ್ 1000 ಸಬ್ಸ್ಕ್ರೈಬರ್ಸ್ ಇರಲೇಬೇಕು ನಿಮ್ ಚಾನಲ್ ಮೋಟಿವೇಶನ್ ಆಗ್ಬೇಕು. ಇದು ಮೇನ್ ಇಂಪಾರ್ಟೆಂಟ್. ಇನ್ ಸೆಕೆಂಡ್ ಬಂದ್ಬಿಟ್ಟು, ನಾವು ಈಗ ಶಾರ್ಟ್ಸ್ ಮೇಲೆ ಕೂಡ ಫೋಕಸ್ ಮಾಡ್ಬೋದಲ್ಲ, ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ಬೋದು. ಬಟ್ ಶಾರ್ಟ್ಸ್ ಗೆ ಜಾಸ್ತಿ ರೀಚ್ ಬರಲ್ಲ. ಶಾರ್ಟ್ಸ್ ಇನ್ ಪಾಲಿಸಿ ಯಾವ ರೀತಿ ಹೇಳ್ಬೇಕ್ರೆ, ನೀವು 90 ಡೇಸ್ ಅಲ್ಲಿ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಶಾರ್ಟ್ಸ್ ಹಿಡಿದು 10 ಮಿಲಿಯನ್ ವ್ಯೂಸ್ ಆಗಿದ್ರೆ, ನೀವು ಲಾಂಗ್ ಅಂದ್ರೆ ಲಾಂಗ್ ವಿಡಿಯೋಗೆ ಮಿಲಿಯನ್ ವ್ಯೂಸ್ ಬಂದಿದೆ, ಅದೇ ವ್ಯೂಸ್ ಇದರಲ್ಲಿ ಕೌಂಟ್ ಆಗಲ್ಲ. ಇಲ್ಲ, ಓನ್ಲಿ ಶಾರ್ಟ್ಸ್ ಮಾತ್ರ, ಅಂದ್ರೆ ಶಾರ್ಟ್ಸ್ ವಿಡಿಯೋಗೆ ಮಾತ್ರ, ಓನ್ಲಿ ಶಾರ್ಟ್ಸ್ ವಿಡಿಯೋಗೆ ಮಾತ್ರ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗ್ಬೇಕಾದ್ರೆ ಅದರದೇ ಒಂದು ಕೆಲವೊಂದಷ್ಟು ಡೇಟ್ ಇದೆ. ಏನಂದ್ರೆ 90 ಡೇಸ್, ಕೇವಲ 90 ಡೇಸ್ ಅಲ್ಲಿ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಇಡೋದು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಅಲ್ಲಿವರೆಗೆ ಮಾನಿಟೇಷನ್ ಆನ್ ಆಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್. ನೀವು ಅರ್ಥ ಈ ರೀತಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ, ತುಂಬಾ ಅರ್ಥ ಆಗುತ್ತೆ ನಿಮ್ಗೆ. ಈ ರೀತಿ ನೋಡಿ, ಅದು 90 ಡೇಸ್ ಅಂದ್ರೆ, ಈಗ ನಾನು ಜೂನ್ ಮಂತ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ಈ ಜೂನ್ ಮಂತ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಜೂನ್, ಫೆಬ್ರವರಿ, ಮಾರ್ಚ್ ಮಂತ್ಗೆ ಇದೇನು ಶಾರ್ಟ್ಸ್ ಇದೇನು ವ್ಯೂಸ್ ಇದ್ರ ಇದು ಅಲ್ಲಿಗೆ ಕೌಂಟ್ ಆಗಲ್ಲ. ಅದ್ರ ಮುಂದೆ ಡಿಸೇಬಲ್
ಕೇವಲ 60 ಅಂದ್ರೆ 90 ದಿನಗಳ ಮಾತ್ರ ಅವಧಿ ಇರುತ್ತೆ ಈ ಒಂದು ವಿಡಿಯೋದು. 90 ದಿನಗಳ ಮಾತ್ರ. ಆದ್ರೆ ಬಟ್ ಅದೇ 4,000 ವಾಚ್ ಅವರ್ಸ್ ಆದ್ರೆ 12 ತಿಂಗಳು ಅಂದ್ರೆ 1 ವರ್ಷದವರೆಗೆ ಇರುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ಸ್ ಗೆ ಜಾಸ್ತಿ ವ್ಯೂಸ್ ಕೂಡ ಬರಲ್ಲ. ಅಂದ್ರೆ ಜಾಸ್ತಿ ನೀವು ಯೂಟ್ಯೂಬರ್ಸ್ ಯಾರಿದ್ರ ಶಾರ್ಟ್ಸ್ ಗೆ ಜಾಸ್ತಿ ವ್ಯೂಸ್ ಕೂಡ ಬರಲ್ಲ. ವ್ಯೂಸ್ ಬರಲ್ಲ ಜಾಸ್ತಿ. 2,000 3,000 4,000 ವ್ಯೂಸ್ ಬರುತ್ತೆ. 10 ಮಿಲಿಯನ್ ವ್ಯೂಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು? ಏನೋ ಒಂದು ವೇಳೆ 90 ಡೇಸ್ ಒಳಗೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಯ್ತಪ್ಪ, 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು, ಮೋಟಿವೇಶನ್ ಮಾಡ್ಕೋಬಹುದಾ? ಮಾಡ್ಕೊಳ್ಳಿ. ಯಾವ್ದೊಂದು ಬೇಜಾರಲ್ಲ, ಯಾವ್ದೊಂದು ಪ್ರಾಬ್ಲಮ್ ಆಗಲ್ಲ. ಮೋಟಿವೇಶನ್ ಆನ್ ಆಗುತ್ತೆ, ಮಾಡ್ಕೊಳ್ಳಿ. ಈ ಬ್ರದರ್ ನಾವು ಮೋಟಿವೇಶನ್ ಆನ್ ಆದ ತಕ್ಷಣ ನಾನು ಶಾರ್ಟ್ಸ್ ವಿಡಿಯೋನೇ ಅಪ್ಲೋಡ್ ಮಾಡ್ಬೇಕು ಡೈಲಿ ಇಲ್ಲ. ಅವಾಗ ನೀವು ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಬೋದು. ಅದೇ ರೀತಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಬೋದು. ಆದ್ರೆ ಬಟ್ ನನ್ಗೆ ಎಲ್ಲರೂ ಹೇಳ್ತೀನಿ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ, ಇನ್ನು ಮುಂದೆ ಕೂಡ ಕ್ರಿಯೇಟ್ ಮಾಡ್ಬೇಕಂತಾರೆ ಅವ್ರಿಗೆಲ್ಲ ಹೇಳ್ತೀನಿ, ಇವಾಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಜನ ಯೂಟ್ಯೂಬರ್ಸ್ ನಂಬಿದಾರೆ, ಮೂಢನಂಬಿಕೆ ಅನ್ನೋದು ಇರುತ್ತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಏನಪ್ಪ ಅನ್ಬೇಕಾ, ಈ ಒಳ್ಳೆ ಅಮಾಸಿ ಬಂದಾಗ ಚಾನಲ್ ಕ್ರಿಯೇಟ್ ಮಾಡೋಣ, ಹುಣ್ಣಿಮೆ ಬಂದಾಗ ಚಾನಲ್ ಕ್ರಿಯೇಟ್ ಮಾಡೋಣ, ಈ ಸೋಮವಾರ ಕ್ರಿಯೇಟ್ ಮಾಡೋಣ, ಒಳ್ಳೆ ದಿನ ಇದೆ ಅಂತ ತುಂಬಾ ಜನ ಯೂಟ್ಯೂಬರ್ಸ್ ಅಂತಾರೆ. ಆ ದಿನ ಈ ಅಮಾಸೆ ಹಿಮಾಸಿ ಎಲ್ಲ ಯೂಟ್ಯೂಬ್ಗೆ ಏನೂ ಇಲ್ಲ. ಯೂಟ್ಯೂಬ್ನಲ್ಲಿ ಏನೂ ಇಲ್ಲ. ಯಾಕಂದ್ರೆ ಯೂಟ್ಯೂಬ್ ಅನ್ನೋದೊಂದು ಅಂದ್ರೆ ಒಂದು ರೋಬೋ ಇದೆ, ಒಂದು ಸಿಸ್ಟಮ್. ಈ ಸಿಸ್ಟಮ್ಗೆ ಇವತ್ತು ಅಮಾವಾಸ್ಯೆ, ಇವತ್ತು ಕತ್ಲಾಗಿದೆ, ನಾಳೆ ಚಲೋ ದಿನ ಇದೆ ಅಂದ್ರೆ ನಾಳೆ ಒಂದು ಬೆಸ್ಟ್ ಡೇ ಇದೆ, ಹಂಗೇನು ಇಲ್ಲ. ಇದರಲ್ಲಿ ಮುಹೂರ್ತ ಗಿರ್ತ ಅನ್ನೋದು ಏನೂ ಇಲ್ಲ. ನೀವು ಡೈಲಿ ಈಗ ಚಾನಲ್ ಕ್ರಿಯೇಟ್ ಮಾಡೋದು, ಈಗಲೇ ವಿಡಿಯೋ ಅಪ್ಲೋಡ್ ಮಾಡೋದು. ನಾನು ಅಮಾವಾಸ್ಯೆ ಇದೆ ನಾಡ್ದಿಂದ ವಿಡಿಯೋ ಮಾಡ್ತೀವಿ, ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಹಂಗಿಲ್ಲ. ಈಗ ಇವತ್ತಿಂದನೇ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇಷ್ಟೇ ನೋಡಿ, ತುಂಬಾ ಸಿಂಪಲ್. ನಾನು ನಿಮಗೆ ಹೇಳೋದು ಇಷ್ಟೇ, ಶಾರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ. ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿ ಇಲ್ಲ ಅಂತೇನಲ್ಲ, ಬಟ್ ಲಾಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಲಾಂಗ್ ನಿಂದ ಜಾಸ್ತಿ ಅಂದ್ರೆ ನಂಬಿಕೆ ಮೇಲೆ ನೀವು ಲಾಂಗ್ ಮೇಲೆ ಮಾಡಬೇಕು. ಮೌಂಟೇಶನ್ ಆನ್ ಆಗೋದಂದ್ರೆ ಲಾಂಗ್ ವಿಡಿಯೋನಿಂದನೇ. ಲಾಂಗ್ ವಿಡಿಯೋ ಅಂದ್ರೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಮೇಲೆ ನೀವು ನಂಬಿಕೆ ಇಡಬೇಕು. ಇದೇ ರೀತಿ ನೋಡಿ ಮಾಡಿ ನೀವು ಮಾಡ್ಕೊಳ್ಬೇಕು. ತುಂಬಾ ಜನರಿಗೆ ನಮ್ಮ ನ್ಯೂ ಯೂಟ್ಯೂಬರ್ಸ್ ತುಂಬಾ ಡೌಟ್ ಇತ್ತು, ನಾವು ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ಬೇಕಾ ಇಲ್ಲ ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡ್ಬೇಕಾ, ಇವು ಎರಡೂ ಕಂಪ್ಲೀಟ್ ಮಾಡ್ಬೇಕಾ, 10 ಅಂದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಬೇಕು, ಇಲ್ಲ 4,000 ವಾಚ್ ಅವರ್ಸ್, ಇವು ಎರಡೂ ಕಂಪ್ಲೀಟ್ ಮಾಡಿ ಮೌಂಟೇಶನ್ ಆನ್ ಮಾಡ್ಬೇಕಾ. ತುಂಬಾ ಜನ ಅಂತ ಇಲ್ಲ, ನೀವು ಯಾವುದು ಕಂಪ್ಲೀಟ್ ಮಾಡಿದ್ರು ಕೂಡ ಮೌಂಟೇಶನ್ ಅಪೀಲ್ ಮಾಡಿ. ಕಂಪ್ಲೀಟ್ ಆದ ತಕ್ಷಣ ಮೌಂಟೇಶನ್ ಅಪೀಲ್ ಮಾಡಿ. ಟೈಮ್ ಅನ್ನೋದು ತಗೋಕ್ ಹೋಗ್ಲೇಬೇಡಿ, ಜಾಸ್ತಿ ದಿನ ಬಿಡಕೋ. ಇವತ್ತು ಕಂಪ್ಲೀಟ್ ಆಯ್ತಾ, ಇವತ್ತು ಅಪ್ಲೈ ಮಾಡಿ ಬಿಟ್ಬಿಡಿ ಮೌಂಟೇಶನ್. ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಮೌಂಟೇಶನ್ ಆನ್ ಆಗುತ್ತೆ. ಆದ್ರೆ ಬಟ್ ಆ ಅಮಾವಾಸ್ಯೆ ಇದೆ, ಇದಿದೆ, ಇವತ್ತು ಮೌಂಟೇಶನ್ ಅಪ್ಲೈ ಮಾಡಿದ್ರೆ ಮೌಂಟೇಶನ್ ಡಿಸೇಬಲ್ ಆಗುತ್ತೆ, ಏನ್ ಭಯಪಡೋ ಅವಶ್ಯಕತೆ ಇಲ್ಲ. ಈ ಅಲ್ಲಿ ಮೌಂಟೇಶನ್ ಚೆಕ್ ಮಾಡೋದು ಏನೋ ಒಂದು ರೋಬೋ ಸಿಸ್ಟಮ್ ಇದೆ, ಒಂದು ಸಿಸ್ಟಮ್ ಇದೆ. ನಮ್ಮಂಗೆ ಮನುಷ್ಯರು ಅನ್ನೋದು ಇಲ್ಲ, ಅದಕ್ಕೆ ಕರುಣೆ ಅನ್ನೋದು ಇಲ್ಲ. ಸಿಸ್ಟಮ್ ಇದೆ ಅಲ್ಲಿ, ಅವ್ರು ಮನುಷ್ಯರು ಚೆಕ್ ಮಾಡಲ್ಲ, ಅಲ್ಲಿ ಸಿಸ್ಟಮ್ ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅನ್ಸಿದ್ದೀನಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್, ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬಾ ಯೂಸ್, ತುಂಬಾ ಇದು ಈ ಟಾಪಿಕ್ ತುಂಬಾ ಡೌಟ್ ಅಂದ್ರೆ ತುಂಬಾ ಧನ್ಯವಾಗಿಬಿಟ್ಟಿತ್ತು. ಆದ್ರೆ ಬಟ್ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆಯಿತು, ಆದ್ರೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಎಲ್ಲರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತುಂಬಾ ನಾನು ನಿಮಗೆ ಎಲ್ಲರಿಗೂ ಕೂಡ ಹೇಳ್ತೀನಿ, ಜಾಸ್ತಿ ಆಗೋದು 4,000 ವಾಚ್ ಅವರ್ಸ್ ಮೇಲೆ ಫೋಕಸ್ ಮಾಡಿ. ಅದೇ ರೀತಿ ಕೂಡ ಶಾರ್ಟ್ಸ್ ಮೇಲೆ ಫೋಕಸ್ ಮಾಡಬೇಡಿ ಅಂತೆಲ್ಲ, ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿ. ಈ ಎರಡರಲ್ಲಿ ಯಾವ್ದು ಫಸ್ಟ್ ಕಂಪ್ಲೀಟ್ ಆಗುತ್ತೆ ಅದು ಅಪ್ಲೈ ಮಾಡಿಬಿಡಿ ಅಷ್ಟೇ ನೋಡಿ. ಇವೆರಡು ನೀವು ಕಂಪ್ಲೀಟ್ ಆದ್ರೂ ಕೂಡ ಬೆಸ್ಟ್. ಓಕೆ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲ ಇರ್ತೀನಿ. ಈ ಒಂದು ಇಷ್ಟ ಜಸ್ಟ್ ಏನಲ್ಲ, ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಮತ್ತೆ ನನಗೆ ಸಿಗ್ತೀನಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ಜೇಲ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಎಲ್ಲರೂ ಬಾಯ್.